ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸುವ ವಿಷಯ ಹಾಗೂ ಕಥೆಗಳು ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿದೆ. ಪಾತ್ರ ಹಾಗೂ ಜಾಗದ ಹೆಸರುಗಳನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸಲಾಗಿದೆ. ಈಗ ಬರ್ತಿದೆ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಟ್ರೆಂಡ್ ಆಗಿದೆ ಹೊಸ ಡೇಟಿಂಗ್ ಆಪ್. ಪರಿಚಯ ಇಲ್ಲದವರ ಜೊತೆಗೆ ಮೋಜು ಮಸ್ತಿ. ಅರೆ, ಈ ಆಪ್ ನ ಯಾರು ಕಂಡಿಡಿದ್ನೋ ಅವನ್ ಪಾದ ಜರಾಕ್ಸ್ ತಗೊಂಡ್ ಪೂಜೆ ಮಾಡ್ಬೇಕು. ಒಳ್ಳೆ ಮೋಜು ಮಸ್ತಿ. ಲೋ ಅವಿವೇಕಿ, ಯಾಕೋ ಯಾವಾಗ್ಲೂ ಕ್ರೈಮ್, ಥ್ರಿಲ್ಲರ್, ಹಾರರ್ ಅಂತ ಸೀರಿಯಸ್ ವಿಷಯಗಳನ್ನೇ ನೋಡ್ತಾ ಇರ್ತೀಯಾ? ಇಂಟರ್ನೆಟ್ ಇರೋದು ಯಾಕೆ ಅಂತ ಗೊತ್ತೇನೋ? ಯಾಕಪ್ಪ? ಅದು ಇರೋದು ಬರೀ 3 ವಿಷಯಕ್ಕೆ. ಸಿರ್ಫ್ ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್, ಎಂಟರ್ಟೈನ್ಮೆಂಟ್. ಅಯ್ಯೋ ನಿನ್ನ ಬರ್ತದ್ ನೋಡ್ ಬಾಯಿಗೆ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅನ್ನೋದು ಓಲ್ಡ್ ಸ್ಟೈಲ್. ಡೇಟಾ ಇದ್ದಷ್ಟು ಎಂಟರ್ಟೈನ್ಮೆಂಟ್ ನ ಬಾಚು, ಇದು ಹೊಸ ಸ್ಟೈಲು. ಎಲ್ಲ ಮೋಸ ಕಣ ಈ ಡಿಜಿಟಲ್ ದುನಿಯಾದಲ್ಲಿ. ಹೇ ರಿಲ್ಯಾಕ್ಸ್ ಮ್ಯಾನ್, ರಿಲ್ಯಾಕ್ಸ್. ಒಳ್ಳೆಯವ್ರಿಗೆ ಯಾವತ್ತು ಒಳ್ಳೇದೇ ಆಗುತ್ತೆ ಮ್ಯಾನ್. ಈ ನೆಗೆಟಿವ್ ಮಾತುಗಳೆಲ್ಲ ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಅಪ್ಪ ರೀಲ್ ಸ್ಟಾರು ಎಲ್ರು ಕಾಲ ಎಳಿತದ ಕಾಲ. ಇರು, ಹೊಸದವರು ಹೊಸ ವಿಡಿಯೋ ಹಾಕಿದ್ದಾರೆ. ಓ ನೋಡಪ್ಪ ನೋಡು. ಅಪ್ಪ ಏನ್ ಟ್ಯಾಲೆಂಟು, ಏನ್ ಗ್ರೇಸು. ಇವ್ರಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಎಲ್ಗೂ ಹೋಗ್ಬಿಡ್ತಿದ್ರು. ಓಹೋ ದೊಡ್ಡ ಕಲಾ ಪೋಷಕ. ನೋಡಿದೀನಿ, ಸುಮ್ಕಿಯಾರ ಸಾಕು. ಕಲೆನ, ಕಲೆಗಾರರನ್ನ ಬೆಳೆಸೋದು ನಮ್ಮ ಧರ್ಮ ಅಲ್ವೇ ಅಪ್ಪಾಜಿ? ಹಾ, ಓ ಲೋ ಅಂತಮ್ಮ, ವಸುದ ಅವರು ನನ್ನ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಬಿಟ್ರು ಕಣೋ. ಇದೇ ಖುಷಿಲಿ ಒಂದ್ ವಿಡಿಯೋ ಮಾಡಾಕ್ತೀನಿ ತಡಿ. ಹಾಯ್ ಫ್ರೆಂಡ್ಸ್, ನಿಮಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಲೋ ವಸುದವ್ರೆ, ನಮಸ್ಕಾರ. ನಾನ್ ಪ್ರದೀಪ್. ನನ್ನ ಫ್ರೆಂಡ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಜೊತೆಗೆ ನಿಮ್ ನಂಬರ್ ಬೇರೆ ಮೆಸೇಜ್ ಮಾಡಿದೀರಾ. ನಾನಂತೂ ನಿಮ್ ದೊಡ್ಡ ಅಭಿಮಾನಿ. ನಿಮ್ ಎಲ್ಲಾ ವಿಡಿಯೋಸ್ ನೋಡ್ತೀನಿ. ಥ್ಯಾಂಕ್ ಯು. ವಸುದವ್ರೆ, ನಿಮ್ ಊರ್ ಯಾವ್ದು? ನಮ್ಮೂರು ಮೈಸೂರು. ಓ, ನಮ್ದು ಹಾಸನ. ಓ ನೈಸ್. ಹೀಗೆ ಟಚ್ ಅಲ್ಲಿರಿ, ಯಾಕಂದ್ರೆ ಈ ಟಚ್ ಅಲ್ಲಿ ಏನು ಇದೆ. ಇನ್ನು ಟಚ್ ಮಾಡಿಲ್ವಲ್ಲ. ನಾಟಿ, ಅದ್ ಹೇಗ್ ಸಾಧ್ಯ? ನಾನೊಂದು ತೀರ, ನೀನೊಂದು ತೀರ. ಎಲ್ಲ ಹಾಡ್ನಲ್ಲೇ ರಿಪ್ಲೈ ಮಾಡ್ತಿರಲ್ಲ. ಸೂಪರ್ ಟ್ಯಾಲೆಂಟ್ ನಿಮ್ದು. ನಾನು ಆಗ್ಲೇ ಹೇಳ್ದಂಗೆ ನಾನಂತೂ ನಿಮ್ಮ ತುಂಬಾ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದೀನಿ. ಥ್ಯಾಂಕ್ ಯು ಪ್ರದೀಪ್. ನನ್ ವಿಡಿಯೋ ಮಾತ್ರ ಕಲರ್ಫುಲ್ ಆಗಿರುತ್ತೆ, ಆದ್ರೆ ಆ ವಿಡಿಯೋ ಹಿಂದಿರೋ ನನ್ ಜೀವನ ಬ್ಲಾಕ್ ಅಂಡ್ ವೈಟ್. ಅಯ್ಯೋ, ಯಾಕೆ ವಸುದವ್ರೆ, ಅಂತದ್ ಏನಾಗಿದೆ? ನಿಮ್ ಫ್ಲಾಶ್ ಬ್ಯಾಕ್ ಏನಾದ್ರು ಇದ್ರೆ ನನ್ ಜೊತೆ ಶೇರ್ ಮಾಡ್ಕೊಳ್ಳಿ. ಏನು ಅಂತ ಹೇಳಿ ಪ್ರದೀಪ್, ಒಂದು ದೊಡ್ಡ ಹೀರೋಯಿನ್ ಆಗ್ಬೇಕು ಅಂತ ಕನ್ಸಿಟ್ಕೊಂಡು ನಮ್ಮೂರ್ ಬಿಟ್ಟು ನಾನ್ ಬೆಂಗಳೂರಿಗೆ ಬಂದೆ. ಊರಲ್ಲಿ ನಮ್ಮಮ್ಮ ಒಬ್ರೇ ಇದ್ದಿದ್ದು. 3 years ಬ್ಯಾಕ್ ಅವ್ರ ಆಪರೇಷನ್ಗೆ ಅಂತ 5 ಲಕ್ಷ ಸಾಲ ಮಾಡಿದ್ದೆ. ಇವಾಗ ಅಮ್ಮ ಇಲ್ಲ, ಬರೀ ಸಾಲ ಮಾತ್ರ ಉಳ್ಕೊಂಡಿದೆ. 3 ವರ್ಷದಿಂದ ಕಷ್ಟ ಪಡ್ತಾ ಇದ್ದೀನಿ. ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ. ಈ ಜಗತ್ತಲ್ಲಿ ಟ್ಯಾಲೆಂಟಿಗೆ ಬೆಲೆನೇ ಇಲ್ಲ. ನಾನು ಆಕ್ಟಿಂಗ್ ಟ್ರೈ ಮಾಡ್ತಾನೆ ಇದ್ದೀನಿ, ಯಾರು ಚಾನ್ಸ್ ಕೊಡ್ತಿಲ್ಲ. ಇನ್ನೊಂದ್ ಕಡೆ ಸಾಲಗಾರರು ನನ್ ಬೆನ್ನ ಹಿಂದೆ ಬಿದ್ದಿದ್ದಾರೆ. ನಿಮ್ ಕತೆ ಕೇಳ್ತಾ ಇದ್ರೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ ವಸುದವ್ರೆ. ನಿಮ್ ಕಷ್ಟಗಳೆಲ್ಲ ಇನ್ಮೇಲೆ ನನ್ ಕಷ್ಟ. ನಾನ್ ನಿಮ್ ಜೊತೆ ಇರ್ತೀನಿ. ನಿಮ್ ಸಾಲ ಎಲ್ಲ ನಾನ್ ತೀರಿಸ್ತೀನಿ. ಇನ್ಮೇಲೆ ನಾವಿಬ್ರು 2 ದೇಹ 1 ಜೀವ ಅನ್ನೋದೆಲ್ಲ ಓಲ್ಡ್ ಸ್ಟೈಲ್. ನಾವಿಬ್ರು 2 ಅಕೌಂಟ್ 1 ಸಬ್ಸ್ಕ್ರಿಪ್ಷನ್ ಅನ್ನೋದು ಹೊಸ ಸ್ಟೈಲ್. ಡೋಂಟ್ ವರಿ ವಸುದವ್ರೆ, ಡೋಂಟ್ ವರಿ. ನನಗೂ ಅದೇ ಆಸೆ ಪ್ರದೀಪ್, ಒಂದು ಹೊಸ ಜೀವನ ಶುರು ಮಾಡ್ಬೇಕು ಅಂತ. ನೀವ್ ನನ್ ಜೊತೆ ಇರ್ತೀರಾ ಅಲ್ವಾ? ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ ವಸುದ. ಅಪ್ಪ ರೀಲ್ ಸ್ಟಾರು ಎಲ್ರು ಕಾಲ ಎಳಿತದ ಕಾಲ. The number you are trying to reach is current. ಛೇ, ಯಾಕೋ ಏನಾಯ್ತು? ವಸುದ ಅವ್ರು ಯಾಕೋ ಕಾಲ್ ಪಿಕ್ ಮಾಡ್ತಾ ಇಲ್ಲ ಕಣೋ. 4 ದಿನ ಆಯ್ತು. ಏನ್ ಪ್ರಾಬ್ಲಮ್ ಇದೆಯೋ ಏನೋ. ಅದೇ ಅನ್ಕೊಂಡೆ, ಕಹಾನಿ ಮೆಟ್ರಿಸ್ ಇನ್ನೂ ಯಾಕಾಗಿಲ್ಲ ಅಂತ. ಎಷ್ಟ್ ಕಳ್ಕೊಂಡೆ? ಏನೋ ಕಳ್ಕೊಂಡ? ನಂಗೆಲ್ಲ ಗೊತ್ತಾಗತ್ತೆ, ಹೇಳಪ್ಪ. ಎಷ್ಟ್ ಸಾವಿರ ಕಳ್ಕೊಂಡೆ? 1000 ಅಲ್ಲ ಮಗ, ಲಕ್ಷ. ನಾವ್ ಒಟ್ಟಿಗಿರೋಣ, ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ 4 ಲಕ್ಷ ಇಸ್ಕೊಂಡ್ಲು ಮಗ. ದೊಡ್ಡ ಹೀರೋಯಿನ್ ಆಗ್ಬೇಕು ಅಂತ ಬೆಂಗಳೂರಿಗೆ ಬಂದೆ. ಥ್ಯಾಂಕ್ ಯು ಪ್ರದೀಪ್, ನೀವ್ ನನ್ ಜೊತೆ ಇರ್ತೀರಾ ಅಲ್ವಾ? ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು ಪ್ರದೀಪ್, ಥ್ಯಾಂಕ್ ಯು ಸೋ ಮಚ್. ಹಂಗಾದ್ರೆ ನನ್ ಮೋಸ ಹೋದೆ ಅಂತ್ಯ ಮಗ? ಇನ್ನು ಕಣಿ ಕೇಳು, ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ಕಂಪ್ಲೇಂಟಾ? ಪಾಪ ಕಣೋ, ಒಂದ್ ಹುಡುಗಿ ಬಾಳು ಹಾಳಾಗೋಗುತ್ತೆ. ನಿಮ್ಗೆಲ್ಲ ಅದ್ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ನಿಮ್ಮಂತವ್ರು ಇರೋದ್ರಿಂದಾನೇ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇರೋದು. ಹೋಗು, ಮೊದ್ಲೋಗಿ ಕಂಪ್ಲೇಂಟ್ ಕೊಡು. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನೋ ಹಾಗೆ
ಸೋ ಕಾಲ್ಡ್ ಮಲ್ಟಿ ಟ್ಯಾಲೆಂಟೆಡ್ ಪ್ರದೀಪ್ ಕಂಪ್ಲೇಂಟ್ ಕೊಡ್ತಾನೆ. ಈಗ ಬರ್ತಿದೆ ಬ್ರೇಕಿಂಗ್ ನ್ಯೂಸ್. ಟಿಕ್ಟಾಕ್ ನಲ್ಲಿ ಪರಿಚಯ, ಮದುವೆ ಆಗ್ತೀನಿ ಅಂತ 4 ಲಕ್ಷ ಪೀಕಿಸಿದ ಆಂಟಿ. ಅಯ್ಯೋ, ಕ್ರೈಮ್ ನ್ಯೂಸ್ ನೋಡ್ಬೇಡ ಅಂತಿದ್ದ, ಈಗ ಅವ್ರನ್ನೇ ಕ್ರೈಮ್ ನ್ಯೂಸ್ ಅಲ್ಲಿ ನೋಡಂಗ್ ಆಗೋಯ್ತಲ್ಲಪ್ಪ. ಅಯ್ಯೋ ದೇವ್ರೇ, ಈ ಜಗತ್ತಲ್ಲಿ ಟ್ಯಾಲೆಂಟಿಗೆ ಬೆಲೆನೇ ಇಲ್ಲ. ಸೈಬರ್ ಗುರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನೀಡುತ್ತಿರುವ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಇನ್ಸ್ಪೆಕ್ಟರ್ ಯಶವಂತ್ ಕುಮಾರ್ ರವರು ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ನಮಸ್ಕಾರ, ನಾನು ಕೆಎನ್ ಯಶವಂತ್ ಕುಮಾರ್, ಪೊಲೀಸ್ ಇನ್ಸ್ಪೆಕ್ಟರ್, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ, ಬೆಂಗಳೂರು ನಗರ ಪೊಲೀಸ್. ಸೈಬರ್ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ರೇಡಿಯೋ ಸಿಟಿಯಲ್ಲಿದ್ದೇನೆ. ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೊತೆ ಪರಿಚಯ ಆದಾಗ ಆ ಸಮಯದಲ್ಲಿ ಮಾತ್ರ ಅದು ಸ್ನೇಹವಾಗಿರುತ್ತೆ. ಅದು ಮುಂದೆ ಇನ್ನು ಗಾಢವಾದ ಸ್ನೇಹ ಆಗಬಹುದು, ಇಲ್ಲ ಸಲಿಗೆಯಾಗಿ ಪರಿವರ್ತನೆ ಆಗಬಹುದು, ಇಲ್ಲ ಪ್ರೀತಿಯಾಗಿ ಅಂಕುರ ಆಗಬಹುದು. ಆದ್ರೆ ಯಾವ ಸಮಯದಲ್ಲಿ ಇಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ಒಂದು ಅಪರಾಧ ಆಗಬೇಕು ಅಂತ ಹೇಳಿದ್ರೆ ಹೆಣ್ಣು ಒಂದು ಮಣ್ಣು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇವು 3 ಕಾರಣಗಳು ಅಂತ ಹೇಳ್ಬಿಟ್ಟು ಜನರಲ್ ಆಗಿ ಆಡು ಭಾಷೆನಲ್ಲಿ ಹೇಳೋದು. ನಿಮಗೆ ಒಂದು ಪ್ರಕರಣ ಹೇಳ್ತೇನೆ, ಇದು ಸೈಬರ್ ಇದಕ್ಕೆ ಸಂಬಂಧಪಟ್ಟಿದ್ದು. ಇಬ್ರು ಹುಡುಗರು ಇರ್ತಾರೆ, ಅವರಿಬ್ರು ಫ್ರೆಂಡ್ಸ್, ಇಬ್ರು ರೂಮ್ಮೇಟ್ಸ್. ಇಬ್ರು ಹುಡುಗಿರು ಇರ್ತಾರೆ, ಅವರು ಇಬ್ರು ಕ್ಲೋಸ್ ಫ್ರೆಂಡ್ಸ್, ಇಬ್ರು ರೂಮ್ಮೇಟ್ಸ್. ಈ ಇಬ್ರು ಹುಡುಗರು ಏನಿರ್ತಾರೆ, ಆ ಇಬ್ರು ಹುಡುಗಿಯರ ಜೊತೆನಲ್ಲಿ ಪರಿಚಯ ಇರುತ್ತೆ, ಮತ್ತೆ ಇಬ್ರು ಕೂಡ ಸ್ನೇಹಿತರಾಗಿರ್ತಾರೆ. ಸೊ ಒಂದೇ ಜಾಗದಲ್ಲಿರೋದ್ರಿಂದ ಏನಾಗುತ್ತೆ, ಒಂದೇ ಒಂದು ಏರಿಯಾದಲ್ಲಿ ಇರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಇಬ್ರು ಹುಡುಗರು ಅನುಕ್ರಮವಾಗಿ ಆ ಇಬ್ರು ಹುಡುಗಿಯರನ್ನ ಫ್ರೆಂಡ್ಶಿಪ್ ಆದ್ಮೇಲೆ ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಇದ್ರ ಮಧ್ಯದಲ್ಲಿ ಏನಾಗುತ್ತೆ, ಎಲ್ಲರೂ ಕೂಡ ಒಬ್ರಿಗೊಬ್ರು ಮಾತಾಡುವಂಥದ್ದು, ಮತ್ತೆ ಸಮಯ ಕಳೆಯುವಂಥದ್ದು, ಮತ್ತೆ ಎಲ್ಲರೂ ಹೋದಾಗ ಊಟಕ್ಕೆ ಜೊತೆಲಿ ಹೋಗುವಂಥದ್ದು, ಈ ತರ ಎಲ್ಲ ಒಟ್ಟಿಗೆ ಇರುತ್ತೆ. ಒಂದು ಫೈನ್ ಟೈಮ್ ಅಲ್ಲಿ ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಭೇಟಿ ಮಾಡುವಂತದ್ದು, ಮತ್ತೆ ಒಂದು ಸಮಯವನ್ನ ಕಳೆಯುವಂತದ್ದು, ಮತ್ತೆ ಅದರಲ್ಲಿ ಒಂದು ಸಂತೋಷವನ್ನ ಕಂಡುಕೊಳ್ಳುವಂತ ಒಂದು ಇಬ್ರು ಕೂಡ ಸಲಿಗೆಯಿಂದ ಇರ್ತಾರೆ. ಖಾಸಗಿ ಕ್ಷಣಗಳನ್ನ ಹಂಚಿಕೊಳ್ಳುವಷ್ಟು ಚೆನ್ನಾಗಿ ಇರ್ತಾರೆ. ಅವರ ಪರಿಚಯ ಅಷ್ಟು ಆ ಮಟ್ಟಕ್ಕೆ ಹೋಗಿರುತ್ತೆ. ಅದು ನಿರಂತರವಾಗಿ ನಡೀತಾ ಹೋಗ್ತಾ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಹುಡುಗಿ ಇನ್ನೊಬ್ಬ ಹುಡುಗನ ಜೊತೆನಲ್ಲಿ ಮಾತಾಡ್ಲಿಕ್ಕೆ ಈ ಹುಡುಗ ಅಲ್ದಲೆ ಜೊತೆಲಿರೋ ಒಬ್ಬ ಹುಡುಗ ಇರ್ತಾನಲ್ಲ, ಆ ಹುಡುಗ ಅಲ್ದಲೆ ಆ ಕಂಪನಿಯ ಒಂದು ಇನ್ನೊಬ್ಬ ಹುಡುಗನ ಜೊತೆ ಮಾತಾಡೋದನ್ನ ಸೊ ಈ ಹುಡುಗ ನೋಡ್ತಾನೆ. ಯಾರು ಇಷ್ಟಪಟ್ಟಿರ್ತಾನಲ್ಲ ಆ ಹುಡುಗ ನೋಡ್ತಾನೆ. ಸೊ ಇವನಿಗೆ ಏನಾಗುತ್ತೆ, ನಾನು ಅವ್ರ ಜೊತೆನಲ್ಲಿ ಇಷ್ಟು ಸರಿಯಾಗಿದ್ದೇನೆ, ಈ ಹುಡುಗಿ ಆ ಹೊಸದಾಗಿ ಮಾತಾಡ್ತಾ ಇರೋ ಹುಡುಗನ ಜೊತೆನಲ್ಲೂ ಕೂಡ ಇದೇ ರೀತಿಯಲ್ಲಿ ಸಲಿಗೆನಲ್ಲಿ ಇರಬಹುದು ಅನ್ನೋದು ಇವನಿಗೆ ಒಂದು ಪೂರ್ವಗ್ರಹ, ಒಂದು ಪೀಡಿತ ಮನಸ್ಸು ಇದಾಗ್ಬಿಡುತ್ತೆ. ಒಂದು ಫೈನ್ ಟೈಮ್ ಅಲ್ಲಿ 4 ಜನ ಒಂದು ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಹೇಳಿ ಹೋಗ್ತಾರೆ. ಆ ಟ್ರಿಪ್ಪಿಗೆ ಹೋಗೋ ಟೈಮಲ್ಲಿ ಏನಾಗುತ್ತೆ, ಒಂದ್ ಕಡೆ ಉಳ್ಕೊಂಡು ಮತ್ತೆ ಆಚೆ ಬರ್ಬೇಕಾಗುತ್ತೆ, ನೆಟ್ವರ್ಕ್ ಇರೋದಿಲ್ಲ. ಇವನ ಜೊತೆನಲ್ಲಿ ಒಬ್ಬ ಹುಡುಗ ಇರ್ತಾನಲ್ಲ, ಆ ಹುಡುಗ ಏನ್ ಮಾಡ್ತಾನೆ, ಅವನ ಗರ್ಲ್ ಫ್ರೆಂಡ್ ಫೋಟೋ ನೋಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಇವನು ಮೊಬೈಲ್ ಕೊಡು ಅಂತ ಹೇಳ್ತಾನೆ. ಯಾಕಂದ್ರೆ ಎಲ್ಲ ಫೋಟೋ ಟ್ರಿಪ್ ಅಲ್ಲೆಲ್ಲ ಫೋಟೋ ತೆಗ್ದಿರ್ತಾರೆ, ಅವನು ಮೊಬೈಲ್ದು ಚಾರ್ಜ್ ಇರೋದಿಲ್ಲ. ಸೊ ಇವನು ತೆಗ್ದಿರ್ತಾನಲ್ಲ, ಸೊ ನಿಮ್ದು ಫೋಟೋ ಕೊಡಿ, ಮೊಬೈಲ್ ಕೊಡಿ, ನಾನು ನೋಡಿ ಕೊಡ್ತೇನೆ. ಇವನು ಏನ್ ಮಾಡ್ತಾನೆ, ಹುಡುಗ ಕೊಡ್ತಾನೆ, ಜೊತೆಲಿರೋ ರೂಮ್ಮೇಟ್ಗೆ ಕೊಡ್ತಾನೆ. ಅವನು ನೋಡ್ತಾ ನೋಡ್ತಾ ಏನಾಗುತ್ತೆ, ಇವರಿಬ್ರು ಖಾಸಗಿ ಕ್ಷಣದಲ್ಲಿ ಇರುವಂತ ಕೆಲವೊಂದು ದೃಶ್ಯಾವಳಿಗಳು ಮತ್ತೆ ಕೆಲವೊಂದು ಫೋಟೋಸ್ಗಳು ಇರುತ್ತೆ. ಇವನೇನ್ ಮಾಡ್ತಾನೆ, ಇವನಿಗೆ ನೋಡಿದ ತಕ್ಷಣ ಇವನಿಗೆ ಮನಸ್ಥಿತಿ ಬದಲಾವಣೆ ಆಗುತ್ತೆ, ಹೇಳೋದಿಲ್ಲ. ಇವನೇನ್ ಮಾಡ್ತಾನೆ, ಆ ಮೊಬೈಲ್ ನೋಡ್ತಾ ಸೊ ಮೊಬೈಲ್ ನೋಡ್ತಾ ಇರಂಗೆ ನಾಟಕ ಮಾಡ್ತಾನೆ. ಏನಿತ್ತು ಅಷ್ಟನ್ನ ಸೆಲೆಕ್ಟ್ ಮಾಡಿ ಸೊ ಈ ಒಂದು ಗೂಗಲ್ ಡ್ರೈವ್ಗೆ ಪುಷ್ ಮಾಡ್ಕೊಂತಾನೆ. ಈಗ ಏನಾಗುತ್ತೆ, ನಮ್ಮ ಕೈಯಲ್ಲಿರೋ ಮೊಬೈಲ್ ಒಂದು ಸ್ಟೋರೇಜ್ ಮೀಡಿಯಾ, ಅಲ್ಲಿ ನಾವು ಫೋಟೋ ತೆಗೆದ್ರೆ ಅಲ್ಲೂ ಕೂಡ ಇರುತ್ತೆ. ನಾವೇನಾದ್ರು ಅದನ್ನ ಯಾವುದೇ ಒಂದು ಗೂಗಲ್ ಡ್ರೈವ್ ಇರಬಹುದು, ಇಲ್ಲ ಬೇರೆ ಇದಿರಬಹುದು, ಅದಕ್ಕೆ ನಾವು ಲಿಂಕ್ ಕೊಟ್ಕೊಂಡು ಸಿಂಕ್ ಮಾಡಿದ್ರೆ ನಾವು ತೆಗೆದಂತ ಫೋಟೋ ಎಲ್ಲವೂ ಕೂಡ ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸೈಬರ್ ಅಪರಾಧಗಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಸಮಸ್ಯೆ ಇದೆಯೇ? ಸಮಸ್ಯೆ ಇದ್ದಲ್ಲಿ ಬೆಂಗಳೂರು ನಗರದಲ್ಲಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿರುವ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಿ. ಬೆಂಗಳೂರು ಹೊರತುಪಡಿಸಿ ಇತರ ಜಿಲ್ಲೆಗಳಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯ ಜೊತೆಯಲ್ಲಿ ಹೊಂದಿಕೊಂಡಿರುವಂತಹ ಸೆನ್ ಪೊಲೀಸ್ ಠಾಣೆಗಳಿಗೆ ಸಂಪರ್ಕಿಸಬಹುದಾಗಿದೆ. ಅಂತರ್ಜಾಲದ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಮೊದಲು ಒಂದ್ಸಲ ಯೋಚನೆ ಮಾಡಿ. ಇದು ಈ ವಾರದ ಅಂತರ್ಜಾಲದ ಕಥೆ. ಮತ್ತೆ ಮುಂದಿನ ವಾರ ಮೋಸ ಹೋಗುವ ಮತ್ತೊಂದು ವಿಧಾನ, ಸೈಬರ್ ಅಪರಾಧಿಗಳು ಯಾವ ರೀತಿಯಾಗಿ ಬಳಕೆ ಮಾಡಿ ನಿಮಗೆ ಟೋಪಿ ಹಾಕ್ತಾರೋ ಅನ್ನೋದನ್ನ ತಿಳಿದುಕೊಳ್ಳೋಣ. ಇದು ರೇಡಿಯೋ ಸಿಟಿ ಹಾಗೂ ಬೆಂಗಳೂರು ನಗರ ಪೊಲೀಸ್ ಅರ್ಪಿಸುವ ಸೈಬರ್ ಗುರು. ಬ್ಯಾಂಗ್ಳೂರ್ ಸಿಟಿ ಸೇಫ್ಟಿ is my concern. ರೇಡಿಯೋ ಸಿಟಿ ಕನ್ನಡ, ಎಲ್ಲೆಲ್ಲೂ ಯಾವಾಗ್ಲೂ